ಇದೇ 29ರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆದರೆ ನಿನ್ನೆಯವರೆಗೂ ಈ ವಿಚಾರದಲ್ಲಿ ಕೆಲವರಿಗೆ ಅಸಮಾಧಾನ ಇತ್ತು. ಯಾಕಂದರೆ ಕಾಟೇರ ಚಿತ್ರಕ್ಕೂ ಮುನ್ನ ಅಂದರೆ ಡಿಸೆಂಬರ್ 21ರಂದು ಪ್ರಭಾಸ್ ಅಭಿನಯದ ಸಲಾರ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಇನ್ನು ಪ್ರಭಾಸ್ ಜೊತೆಗೆ ಅಂದರೆ ಸಲಾರ್ ಸಿನಿಮಾದ ಜೊತೆಗೆ ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಕೂಡ ಅವತ್ತೇ ತೆರೆಗೆ ಬರ್ತಾ ಇದೆ. ಹೀಗಾಗಿ ಕೇವಲ ಒಂದು ವಾರದ ಅಂತರದಲ್ಲಿ ಕಾಟೇರ ಸಿನಿಮಾ ಬಿಡುಗಡೆ ಮಾಡಿದ್ರೆ ಅದರಿಂದ ನಷ್ಟ ಆಗೋದು ಕಾಟೇರ ಚಿತ್ರತಂಡಕ್ಕೆ ಅನ್ನೋದು ತುಂಬ ಜನರ ವಾದ ಆಗಿತ್ತು. ಈ ಕಾರಣಕ್ಕಾಗಿಯೇ ಅನೇಕರು ಕಾಟೇರ ಚಿತ್ರದ ಬಿಡುಗಡೆಯನ್ನು ಮುಂದಕ್ಕೆ ಹಾಕಿ ಎಂಬ ಸಲಹೆಯನ್ನು ಕೂಡ ಪುಕ್ಸಟ್ಟೆ ಸಲಹೆಯನ್ನು ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ಕಾಟೇರ ತಂಡಕ್ಕೆ ನೀಡುವ ಪ್ರಯತ್ನವನ್ನು ಕೂಡ ಮಾಡಿದರು. ನಿನ್ನೆವರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರಲಿ, ತರುಣ್ ಸುಧೀರ್ ಅವರಾಗಲಿ ಅಥವಾ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರಾಗಲಿ ಈ ವಿಚಾರದ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಲು ಹೋಗಿರಲಿಲ್ಲ. ಆದರೆ ನಿನ್ನೆ ದರ್ಶನ್ ಇದೇ ವಿಚಾರದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವ್ಯಾಕೆ ಹೆದರಬೇಕು, ಇದು ನಮ್ಮ ಜಾಗ ಎಂದು ಗುಡುಗಿದ್ದಾರೆ. ಕಾಟೇರ ಚಿತ್ರದ ಬಿಡುಗಡೆಗೂ ಮುನ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇದೇ ವಿಚಾರದ ಕುರಿತು ಮಾತನಾಡಿರುವ ದರ್ಶನ್, ಯಾರಿಗೂ ಹೆದರಿಕೊಂಡು ನಾವ್ಯಾಕೆ ಹಿಂದೆ ಹೋಗಬೇಕು, ಇದು ನಮ್ಮ ಜಾಗ, ಬೇರೆಯವರು ಇಲ್ಲಿಗೆ ಬರಲು ಹೆದರಿಕೊಳ್ಳಬೇಕು, ನಾವೇ ಯಾಕೆ ಹೆದರಿಕೊಳ್ಳಬೇಕು, ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಎಷ್ಟೇ ದೊಡ್ಡ ಸಿನಿಮಾಗಳು ಬಂದರೂ ಕೂಡ ಕನ್ನಡಿಗರು ಕೈ ಹಿಡಿದಿದ್ದಾರೆ, ಅದೇ ಭರವಸೆ ನಮಗೆ ಇದೆ ಎಂದಿದ್ದಾರೆ. ಇನ್ನು ಕಾಟೇರ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಅಪ್ಪಟ ಕನ್ನಡದ ಸಿನಿಮಾ, ಈ ಮಣ್ಣಿನ ಸಿನಿಮಾ, ಕನ್ನಡಿಗರಿಗಾಗಿಯೇ ಮಾಡಿರುವ ಸಿನಿಮಾ. ರಾಕ್ಲೈನ್ ವೆಂಕಟೇಶ್ ಚಿತ್ರಕ್ಕೆ ತನು ಮನ ಅಷ್ಟೇ ಅಲ್ಲ, ಅಪಾರವಾದ ಹಣವನ್ನು ಕೂಡ ಸುರಿದಿದ್ದಾರೆ. ಒಂದಲ್ಲ ಎರಡು ಹಳ್ಳಿಯ ವಾತಾವರಣವನ್ನು ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ನಿಮಗೆ ಗೊತ್ತು, ದರ್ಶನ್ ಸಿನಿಮಾ ಅಂದರೆ ಅಲ್ಲಿ ನೂಕು ನುಗ್ಗಲು ಇದ್ದೇ ಇರುತ್ತೆ, ಅಭಿಮಾನದ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ. ಇವೆಲ್ಲ ಕಾರಣಕ್ಕೆ ದರ್ಶನ್ ಮೊನ್ನೆ ಹೃದಯದಿಂದ ಬಂದ ಮಾತುಗಳನ್ನು ನುಡಿದಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರ ಈ ನೇರವಾದ ನುಡಿಗೆ ವ್ಯಾಪಕವಾದ ಮೆಚ್ಚುಗೆ ಜೊತೆಗೆ ಕನ್ನಡಿಗರ ಪ್ರೀತಿಯೂ ಕೂಡ ಸಿಗ್ತಾ ಇದೆ. ಕಾಟೇರ ಡಿಸೆಂಬರ್ 29ರಂದು ತೆರೆಗೆ ಬರ್ತಾ ಇದೆ. ದರ್ಶನ್ ಅವರೇ ಹೇಳಿದಂತೆ ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಹಿಂದೆಯೂ ಕೂಡ ಮನ್ನಣೆಯನ್ನು ನೀಡಿದ್ದಾರೆ, ಈಗಲೂ ಕೂಡ ಮನ್ನಣೆಯನ್ನು ನೀಡ್ತಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಂದು ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.